ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ಬೆಲೆ ಏರಿಕೆಯ ವಿರುದ್ಧ ಬಿಜೆಪಿ ಬೀದಿಗಿಳಿಯೋದಕ್ಕೆ ರೆಡಿಯಾಗಿದೆ ಈಗ. ವೀಣಾ, ಬಿಜೆಪಿಯಲ್ಲಿನ ಆಂತರಿಕ ಗಲಾಟೆಗಳ ಮಧ್ಯೆ ಯತ್ನಾಳ್ ಉಚ್ಚಾಟನೆಯ ಬಳಿಕ ಈಗ ಮೊದಲನೆಯ ಹೋರಾಟವನ್ನು ಬಿಜೆಪಿ ಕೈಗೆತ್ತಿಕೊಂಡಿದೆ. ನಿರಂತರವಾಗಿ ಸರ್ಕಾರ ರಾಜ್ಯದ ಜನರ ಮೇಲೆ ದರ ಏರಿಕೆಯಂತ ಬರೆಯನ್ನು ಹಾಕ್ತಾ ಇದೆ. ಇದು ನೇರವಾಗಿ ಜನಸಾಮಾನ್ಯರ ಬದುಕಿಗೆ ಕಷ್ಟ ಆಗ್ತಾ ಇದೆ. ಇಡೀ ದೇಶದಲ್ಲಿ ನೀವು ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಕೆಯನ್ನು ಮಾಡಿದಾಗ ಕರ್ನಾಟಕ ಅತ್ಯಂತ ಹೆಚ್ಚಿನ ದುಬಾರಿ ಜೀವನವನ್ನು ಮಾಡ್ತಾ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈಗಷ್ಟೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ರು. ಹೀಗಾಗಿ ಬಿಜೆಪಿ ಒಂದು ಪ್ರತಿಪಕ್ಷವಾಗಿ ಹೋರಾಟವನ್ನು ಮಾಡುವಲ್ಲಿ, ಬಿಜೆಪಿ ಪ್ರತಿಪಕ್ಷವಾಗಿ ಸರ್ಕಾರದ ಕಣ್ಣನ್ನು ತೆರೆಸುವಲ್ಲಿ ಒಂದು ಹೆಚ್ಚಿನ ವರ್ಕನ್ನು ಮಾಡ್ತಾ ಇದೆ ಅನ್ನುವಂಥ ಆರೋಪಗಳು ಸಹಜವಾಗಿ ಮೇಲಿನ ಮೇಲೆ ಕಳೆದ ಒಂದು ವರ್ಷಗಳಿಂದ ಬರ್ತಾ ಇದ್ವು. ಯಾಕೆಂದರೆ ಬಿಜೆಪಿಯ ಆಂತರಿಕ ಕಚ್ಚಾಟ ಮತ್ತು ಅಸಮಾಧಾನಗಳ ಮಧ್ಯೆಯೇ ಬಿಜೆಪಿ ತನ್ನನ್ನು ಸರಿ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಹೋಗ್ತಾ ಇತ್ತು. ಈ ಸಂದರ್ಭದಲ್ಲಿ ಯತ್ನಾಳ್ ಅವರು ಉಚ್ಚಾಟನೆಯಾಗಿದೆ. ಹೀಗಾಗಿ ಈಗ ಒಂದು ಹೋರಾಟವನ್ನು ರೂಪಿಸುವ ಮತ್ತು ಜನಸಾಮಾನ್ಯರ ಸಮಸ್ಯೆಗಳಿಗೆ ದನಿಯಾಗುವಂಥ ನಿಟ್ಟಿನಲ್ಲಿ ಪ್ರತಿಪಕ್ಷ ಬಿಜೆಪಿ ಹೋರಾಟವನ್ನು ಮಾಡೋದಕ್ಕೆ ತೀರ್ಮಾನ ಮಾಡಿ ನಾಡಿದ್ದು 2ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಅಹೋರಾತ್ರಿ ಧರಣಿಯನ್ನು ಮಾಡುತ್ತೆ. ಅದಕ್ಕೂ ಪೂರ್ವಭಾವಿಯಾಗಿ ಅದೇ ದಿವಸ ಬೆಳಿಗ್ಗೆ 10 ಗಂಟೆಗೆ ಕೆಂಗಲ್ ಸ್ಟ್ಯಾಚ್ಯೂ ಎದುರುಗಡೆ ಶಾಸಕರು ಹೋರಾಟ ಮಾಡ್ತಾರೆ. ಅಂದರೆ 18 ಶಾಸಕರನ್ನು ಅಮಾನತು ಮಾಡಲಾಗಿದೆ. ಆ ಅಮಾನತನ್ನು ವಾಪಸ್ ಪಡಿಬೇಕು ಅನ್ನುವಂಥ ಕಾರಣವನ್ನು ಮುಂದಿಟ್ಟು ಹೋರಾಟವನ್ನು ಮಾಡ್ತಾರೆ. ಅದಾದ ಬಳಿಕ ನೇರವಾಗಿ ಫ್ರೀಡಂ ಪಾರ್ಕ್ಗೆ ಹೋಗ್ತಾರೆ. ಆ ಫ್ರೀಡಂ ಪಾರ್ಕ್ನಲ್ಲಿ 11 ಗಂಟೆಗೆ ಹೋರಾಟ ಆರಂಭಗೊಳ್ಳುತ್ತೆ. ಜನಾಕ್ರೋಶ ಎನ್ನುವಂಥ ಹೆಸರಿನಡಿಯಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಹೋರಾಟವನ್ನು ಮಾಡೋದಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ಮೊದಲ ಸುತ್ತಿನಲ್ಲಿ ಎನ್ನುವಂತೆ 2ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಆರಂಭ ಆಗುತ್ತೆ. ಅಲ್ಲಿ ಎಷ್ಟು ದಿನ ಅಹೋರಾತ್ರಿ ಧರಣಿಯನ್ನು ಮಾಡ್ತಾರೆ ಅನ್ನೋದು ನಿಗದಿಯಾಗಿಲ್ಲ. 1 ಅಥವಾ 2 ದಿನಗಳ ಕಾಲ ಆ ಹೋರಾಟ ಆಗಬಹುದು. ಆ ಹೋರಾಟದಲ್ಲಿ ಜಿಲ್ಲಾಧ್ಯಕ್ಷರು, ಬಿಜೆಪಿಯ ಶಾಸಕರು, ಅದೇ ರೀತಿ ಮಾಜಿ ಶಾಸಕರುಗಳು, ಪರಿಷತ್ ಸದಸ್ಯರು, ಕೇಂದ್ರದ ಪ್ರಮುಖ ನಾಯಕರುಗಳು ಕೂಡ ಭಾಗಿಯಾಗ್ತಾರೆ ಎನ್ನುವಂಥ ಮಾಹಿತಿಯನ್ನು ವಿಜಯೇಂದ್ರ ಈಗಷ್ಟೇ ಮಾಧ್ಯಮಗಳಿಗೆ ಹೇಳಿದ್ದಾರೆ. ಇದರಲ್ಲಿ ಈ ಹೋರಾಟ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ? ಯಾಕೆಂದ್ರೆ ಹೋರಾಟವನ್ನು ಮಾಡುವಾಗ ಆ ಬಣ ಈ ಬಣ ಹೇಳುವುದನ್ನು ಬಿಜೆಪಿಯಲ್ಲಿ ನೋಡಿದ್ದೀವಿ. ಆದರೆ ಅದೆಲ್ಲವನ್ನ ಮೀರಿ ಈಗ ಎಲ್ಲರೂ ಕೂಡಿ ಒಂದಾಗಿ ಹೋರಾಟವನ್ನು ಮಾಡಿ ಈ ಸರ್ಕಾರದ ವಿರುದ್ಧ ಯಶಸ್ವಿ ಆಗ್ತಾರ ಮತ್ತು ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತಿರಬಹುದು, ಅದೇ ರೀತಿ ಮುಸ್ಲಿಮರಿಗೆ ಪ್ರತ್ಯೇಕವಾಗಿ 4% ಮೀಸಲಾತಿ ವಿಚಾರ ಇರಬಹುದು. ಈ ಎಲ್ಲ ವಿಚಾರಗಳೊಂದಿಗೆ ಇಡೀ ರಾಜ್ಯಾದ್ಯಂತ ಈಗ ಹೋರಾಟಕ್ಕೆ ಬಿಜೆಪಿ ಕರೆಯನ್ನು ಕೊಟ್ಟಿದೆ. ಹೋರಾಟವನ್ನು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತೇವೆ ಹೇಳುವಂತ ವಿಶ್ವಾಸದ ಮಾತುಗಳನ್ನ ವಿಜಯೇಂದ್ರ ಹೇಳ್ತಾ ಇದ್ದಾರೆ. ವೀಣಾ, ಎಸ್, ಥ್ಯಾಂಕ್ ಯು ರವಿ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.